ಶಾಂತಕ್ಕ ಅನ್ಕೊಂತಾನ ಬರ್ತಿರವ ಯಾ ಬೆಂಡ್ಲಾರ್ ಬಂದ್ರು. ಯಾಕ ಇದು ನನ್ನ ಮನಿಲೇ, ನಾನು ಇಲ್ಲೇ ಬಾಗಲಾಗ ಕೂತಿರ್ತೀನಿ. ಒಟ್ಟು ನಾನು ಮಾತಾಡ್ಸ್ರಿ. ಅಯ್ಯೋ ಹಂಗಲ್ವೇ, ಅದ ಶಾಂತಕ್ಕನ ಜೋಡಿ ಒಟ್ಟು ಮಾತಾಡ್ಬೇಕಿತ್ತ. ಒಂದು ಹೊಸ ಬಿಸ್ನೆಸ್ ಮಾಡಕತ್ತೀವಿ. ಆ ಬಿಸ್ನೆಸ್ ಅಂದ್ರೆ ಕೆಲಸ, ಆಫೀಸ್ ಕೆಲಸ. ಅದನ್ನ ಶಾಂತಕ್ಕನ ಮಂದಿ ಹೇಳಿ ಆಕಿನೂ ಮಾಡ್ತಾಳನ ಕೇಳೋಣ ಅಂತ ಬಂದೆ. ಆಫೀಸ್ ಕೆಲಸನ ಅಲ್ಲ, ಅದು ಕಲ್ತಿದ್ದ 2ನೇತನ 3ನೇತ ಕಲ್ತತಿ. ಅದೇನು ಆಫೀಸ್ಗೆ ಹೋಗಿ ಕಡ್ದು ಕಟ್ಟಿ ಹಾಕ್ಬೇಕಾಗೈತಿ? ಅಯ್ಯೋ ಕತ್ತಿ ಆಕಿಗೆ ಆಫೀಸ್ನಾಗ ಯಾವ ಕೆಲಸ ಕೊಡವ? ಇವ ನಾವಲ್ಲವ ಇವ ತಗ. ಹೇಳು ಹೇಳು. ಏ ಹಂಗಲ್ ಬಿಡ್ವೆ, ಇದಕ್ಕೆ ಓದೋದು ಬೇಡ, ಬರೆಯೋದು ಬೇಡ ಇದಕ್ಕೆ, ಗೊತ್ತನ? ಆದ್ರೂ ಬೇಕಾದಂಗೆ ಪಗಾರ ತಗೋಬೋದು, ಬೇಕಾದಂಗೆ ದುಡಿಬೋದು. ಏನವ? ಏನು ಕೆಲಸ? ಅದು ಶಾಂತ ಕೇಳಿದ ಫಸ್ಟ್ ಅಕ್ಕಿನ ಕರಿ, ಮತ್ತೆ ಅಕ್ಕಿ ಮುಂದೊಮ್ಮೆ ನಿನ್ನ ಮುಂದೊಮ್ಮೆ ಇದ್ದ ಮಾಡೋಣ. ಲೇ ಶಾಂತಿ, ಲೇ ಬಾಯಲ್ ಹೊರಗೆ ಜೈ ಬಂದಾಳ, ಏನೋ ಹೇಳ್ಬೇಕಂತ. ಬಾಬಾ ಏನ್? ಓ ಜೈ ಬಾರ ಜೇಕ ಒಳಗ್ ಬಾ. ಒಳಗ್ ಕೆಲ್ಸಿದ್ದು ಬಿಡ, ಇವ ಹಂಗಾಗಿ ಅಲ್ಲಿದ್ದೆ. ನಮ್ಮ ಮತ್ತೊಂದು ಅವಸರ ಮಾಡ್ತ. ಏನ್ ನೀ ಕರ್ದಿನ? ಹೂನ ಜಾತಕ ನಾನೇ ಕರೆದಿದ್ದೆ. ಅದು ನಿನ್ನಂತೇಳಿ ಒಂದು ವಿಚಾರ ಹೇಳ್ಬೇಕು. ಅದು ಸರ್ವೇಶ್ವರ ಲಿಮಿಟೆಡ್ ಕಂಪನಿ ಅಂತೇಳಿ. ಅಲ್ಲೇ ಅಲ್ಲೇ ಇದು ಆಗದ, ಏನದು ಫಸ್ಟ್ ಜಾಯಿನ್ ಆಗದ. ಜಾಯಿನ್ ಆಗಿಂದೆ ನಮಗೆ 5,000 ರೂಪಾಯಿ ಕೊಟ್ಟು ಜಾಯಿನ್ ಆಗ್ಬೇಕು. ಜಾಯಿನ್ ಆದಮೇಲೆ ನಾವು ನಮ್ಮ ಕೈ ಕೆಳಗೆ ಇನ್ನು 5 ಮಂದಿನ ಅಪಾಯಿಂಟ್ ಮಾಡಿಸ್ಬೇಕು. ಅಪಾಯಿಂಟ್ ಮಾಡಿಸಿದ್ವಿ ಅಂತಂದ್ರೆ ನಮಗೆ ತಿಂಗಳಿಗೆ ಎಷ್ಟು ಪಗಾರ ಬರ್ತದೆ ಗೊತ್ತಾ? 15 ದಿನಕ್ಕೊಂದು ಓಚರ್ ಬರ್ತೈತಿ. ಅದು ಎಷ್ಟು 15 ದಿನಕ್ಕೊಂದು ಸಲ 10,000 12,000 ಹಿಂಗೆ ಓಚರ್ ಬರ್ತಾವೆ. ತಿಂಗಳಿಗೆ ಎಷ್ಟು ಪಗಾರ ತೊಗೋಬೋದು. ಆ 5 ಮಂದಿ ಕಡೆನೂ 5,000 ಸಾವಿರ ಕಟ್ಟಿಸಿ ಅಪಾಯಿಂಟ್ ಆಗೋದು. ಅಪಾಯಿಂಟ್ ಮಾಡಿಸಿದ್ರೆ ನಾವು ನಮ್ಗೆ ಅದರಿಂದ ಇಷ್ಟಿಷ್ಟು ಕಮಿಷನ್ನು ಬರ್ತೈತಿ, ಮತ್ತು ಸಾಲದಕ್ಕೆ ಪಗಾರನೂ ಬರ್ತೈತಿ. ಶಾಂತಕ ಏನು ಹೇಳತ್ತೀಯ? ನಂಗೆ ಅರ್ಥನ ಆಗಲ್ತು. ಸೊ ಅದೇನಂದ್ರೆ ಆದೀಶ್ವರ್ ಓ ಸರ್ವೇಶ್ವರ ಅಲ್ಲ, ಆದೀಶ್ವರ್ ಇಂಡಿಯಾ ಲಿಮಿಟೆಡ್ ಕಂಪ್ನಿ ಅಂತೇಳಿ. ಅದ್ರಾಗ ನಾನು ಫಸ್ಟ್ ಜಾಯಿನ್ ಆದೆ. ಈಗ 5,000 ಕಟ್ಟಿ ಜಾಯಿನ್ ಆದ್ರೆ ನನಗೆ ಏನೂ ಲಾಸ್ ಇಲ್ಲ. ಏನು ಗೊತ್ತಾನ, ನನಗೂ ಒಬ್ರು ಹೇಳಿದ್ದಕ್ಕೆ ಜಾಯಿನ್ ಆಗೇನು ಶಾಂತಕ. ಅದು ಹೆಂಗೆ ಗೊತ್ತಾನ, 5,000 ಕಟ್ಟಿದ್ರೆ ನಿನಗೆ ಬಂಗಾರ ಕೊಡ್ತಾರೆ, ಬಂಗಾರದ ಒಂದು ಜೊತೆ ಸಣ್ಣ ಕಿವ್ಯಾನ್ ಕೊಡ್ತಾರೆ. ಆಮ್ಯಾಗ ಇದು ಏನದು ಭಾಂಡೆ ಸಾಮಾನು ಕೊಡ್ತಾರೆ. ನನಗೆ ಅಂದ್ರೆ ಅವಾಗೆಲ್ಲ ಬಂಗಾರ ಕೊಡ್ತಿದ್ರಂತ, ಈಗ ಬಂಗಾರ ರೇಟ್ ಭಾಳ ಜಾಸ್ತಿ ಆಗೈತಲ್ಲ. ಬೆಳ್ಳಿ ಕಾಲನ್ ಚೈನ್ ಕೊಡತ್ತಾರೆ. ಈಗ ಬೆಳ್ಳಿ ಕಾಲ್ ಚೈನ ಭಾಂಡೆ ಸಾಮಾನು ಕೊಡ್ತಾರೆ. ನೀ 5,000 ಕಟ್ಟಿದ್ದು ನಿಂಗೆ ಲಾಸ್ ಆಗಿರಲ್ಲ. ಅದ್ರದ್ದು ಬಾಂಡೆನ ಬಂದ್ಬಿಟ್ಟಿರ್ತಾವೆ, ನಿಂಗೆ ಬೆಳ್ಳಿ ಕಾಲನ್ ಚೈನನ ಬಂದ್ಬಿಟ್ಟಿರ್ತಾವೆ. ಏನು ಅದೇನು ಲಾಸ್ ಏನಾಗಿರಲ್ಲ. ಆಮೇಲೆ ನಾನು ಅಪಾಯಿಂಟ್ ಆದಮೇಲೆ ನನ್ನ ಕೈ ಕೆಳಗೆ ಒಂದು 5 ಮಂದಿನ ಅಪಾಯಿಂಟ್ ಮಾಡಿಸ್ಬೇಕು. ಹಂಗಿರ್ತೈತಿ. ಅದ್ರಾಗ ಈಗ ಗಿರ್ಜಿಗೂ ಹೇಳೇನಿ ಹ್ಞೂ ಅಂದಾಳ. ಈಗ ನೀವೋಬೇಕು ಹ್ಞೂ ಅಂದಂದ್ರೆ ಚಲೋ ಆಕತಿ. ಆಯ್ಕೆಗೆ ಪ್ರೇಮಿಗೂ ಹೇಳೇನಿ ಹ್ಞೂ ಅಂದಾಳ. ಏನು ಮಾಡ್ತಾಳ ಗೊತ್ತಿಲ್ಲ. ಮತ್ತು ಇದು ಲತಾಗೆ ಹೇಳಕ್ಕೆ ಹೊಂಟೇನೀಗ. ನೀನೋ ಬೇಕು ಹ್ಞೂ ಅನ್ನೋ ಶಾಂತಕ್ಕ. 5,000 ರೂಪಾಯಿ ಕಟ್ಟಿ ಅಪಾಯಿಂಟ್ ಆದ್ರಿ ಅಂದ್ರೆ ಏನು ನಿಮಗೂ ರೊಕ್ಕ ಪಗಾರ ಬರಕ್ಕೆ ನಿಂದಿರ್ತೈತಿ. ತಿಂಗಳ ಆರಾಮ್ ಬೇಕಾದಂಗೆ. ಇವತ್ತು ಹಿಟ್ಟಿನ ಗಿರಣಿ ಇಟ್ಟು ನಾಳೆ ಇನ್ನೊಂದು 4 ಗಿರಣಿ ಹಾಕವು. ಇವತ್ತು ಕಾಲ್ನಾಗ ಓಡಾಡಕತ್ತಿ, ನಾಳೆ ಕಾರ್ನಾಗ ಓಡಾಡ್ತಿ. ಏನು ಶಾಂತಕ್ಕ ನನ್ನ ಮಾತು ಕೇಳಿನ. ನನಗೂ ಒಬ್ರು ಸರ್ ಬಂದು ಹಿಂಗೆ ಹೇಳಿದ್ದು, ನಾಳೆ ಮತ್ತೆ ಬರ್ತಾರಂತವ್ರೇನ ಇಲ್ಲೇ ಮೀಟಿಂಗ್ ಮಾಡ್ತಾರಂತೆ. ಅಷ್ಟರು ಆ ಮೀಟಿಂಗಿಗೆ ಹೋದ್ವಿ ಅಂದ್ರೆ ಅವರ ಕ್ಲಿಯರಾಗಿ ಹೇಳ್ತಾರಂತ ಶಾಂತಕ. ಅದಕ್ಕೆ ಒಂದು 5,000 ಕಟ್ಟಿ ಅಪಾಯಿಂಟ್ ಆಗ ಶಾಂತಕ. ಅಯ್ಯೋ ಆದ್ರೂ ಬಾಂಡೆ ಸಾಮಾನು ಬಂದ್ಬಿಡ್ತಾವ ನಿಂಗೆ. ಆಮೇಲೆ ಬಾಂಡೆ ಸಾಮಾನು ಬೇಡ ಅಂದ್ರೆ ಬೇರೆ ಏನಾರು 5,000ಕ್ಕೆ ವರ್ತ್ ಇರುವಂಥದ್ದು 5,000 ರೂಪಾಯಿ ಬೆಲೆ ಬಾಳುವಂಥ ಐಟಮ್ಸ್ಗಳನ್ನ ನಿಂಗೆ ಕೊಟ್ಬಿಡ್ತಾರ ಅವ್ರು. ಅವಾಗ ನಿನ್ನ ರೊಕ್ಕ ಎಲ್ಲಿ ಹೊತ್ತು ಮನೆಗೆ ಸಾಮಾನು ಆತಲ್ಲ, ಹೌದಿಲ್ಲ? ಆಮೇಲೆ ಕೂಲರ್ ಬೇಕಂದ್ರೆ ಕೂಲರು ಕೊಡ್ತಾರಪ್ಪ. ನಿಮ್ಗೆ ಏನು ಬೇಕು ಅದನ್ನು ಕೊಡ್ತಾರ ಅವ್ರು. ಒಟ್ಟು 5,000 ರೂಪಾಯಿ ಮಟ್ಟ ನಿನ್ಗೆ ನಿನ್ನ ಸಾಮಾನು ಬಂದ್ಬಿಟ್ಟಿರ್ತೈತಿ. ಆದ್ರೆ ಜೊತೆಗೆ ನಿಂಗೆ ಪಗಾರನು ಯಾರು ಕೊಡ್ತಾರೆ? ಈಗ ಒಂದು ಅಂಗಡಿಗೆ ಹೋಗಿ ಒಂದು ಕೂಲರ್ ತಂದಿ ಅಂದ್ರೆ ನಿಂಗೆ ರೊಕ್ಕ ಕೊಡ್ತಿ, ಕೂಲರ್ ತಗೊಂತಿ ಬರ್ತಿ, ಪಗಾರ ಕೊಡ್ತಾರನ? ಅದೇ ಇಲ್ಲಾಂದ್ರೆ ಪಗಾರ ಕೊಡ್ತಾರೆ ಶಾಂತಕ. ಅಲ್ಲ ಅಜಯ್, ಈಗ ಮತ್ತೆ ನಾ ಸೇರಕತ್ತೇನಲ್ಲ, ನಾನು 5 ಮಂದಿ ಅಪಾಯಿಂಟ್ ಮಾಡಿಸ್ಬೇಕಾ? ನೀನು 5 ಮಂದಿ ಅಪಾಯಿಂಟ್ ಮಾಡಿಸ್ಬೇಕು. ಮತ್ತೆ ಈಗ ನಾ 5 ಮಂದಿನ ಮಾಡಿಸ್ತೇನೆ, ಈಗ ನೀನು ಮಾಡ್ಸತ್ತೇನಲ್ಲ, ನೀ ಒಂದು 5 ಮಂದಿ ಅಪಾಯಿಂಟ್ ಮಾಡ್ಸ. ಅವಾಗ ನಿನಗೆ ಪಗಾರ ಬರಕ್ಕೆ ನಿಂದಿರ್ತೈತಿ. ಹಂಗ ಅವ್ರು ಒಂದು 5 ಮಂದಿ ಅಪಾಯಿಂಟ್ ಮಾಡ್ತಾರ, ಅವ್ರಿಗೆ ಪಗಾರ ಬರಕ್ಕೆ ನಿಂದಿರ್ತೈತಿ. ಮತ್ತು ಅವ್ರು ಒಂದು 5 ಮಂದಿ ಅಪಾಯಿಂಟ್ ಮಾಡ್ತಾರ, ಅವ್ರಿಗೆ ಪಗಾರ ಬರಕ್ಕೆ ನಿಂದಿರ್ತೈತಿ. ಏನಂತೆ ಇದೊಂಥರ ಚೈನ್ ಸಿಸ್ಟಮ್. ನಾನು ಈಗ ಅಪಾಯಿಂಟ್ ಮಾಡ್ಸಕ್ಕೆ ಎಲ್ಲಿ ಹೋಗ್ಲಿ? ಹುಡ್ಕೊಂಡು ಹೋಗ ತಗ. ಇದು ಹಂಗಾಕತೆ ಏನ ಬಿಡ ಜಯಕ್ಕ, ನಾವು ಅಲ್ಲಿ ಬಿಡ ಯಾವ ತಗ. ಹಂಗೆ ಅನ್ಬೇಡ ಶಾಂತಕ, ಸೇರು ಹಂಗೆ ಮಾಡಬೇಡ. ಎಷ್ಟು ದಿನ ಅಂತೇಳಿ ಗಿರಣಿಯಾಗ ಧೂಳ್ದಾಗ ನಿಂತು ಇದು ಮಾಡ್ತಿ? ಹೌದಾ, ನಾವು ಮುಕ್ಕುಳರೆ ಪಗಾರ ಬರ್ತೈತೆ ಶಾಂತಕ. ಎದಕ್ಕೆ ಒಲ್ಲೆ ಒಳ್ಳೆ ದುಡ್ಕೊಂಡು ತಿನ್ನಕ್ಕೆ ಒಂದು ದಾರಿ ಆಗೈತಿ. ಅಲ್ಲ ಏನಿಲ್ಲ, ಚಂದಾಗಿ ರೆಡಿ ಆಗೋದು, ಬಗಲಿಗೆ ಒಂದು ಬ್ಯಾಗ್ ಹಾಕ್ಕೊಂಡು ಮೀಟಿಂಗ್ಸ್ ಇಟ್ಟಿರ್ತಾರಂತವ್ರೇನ, ಅಲ್ಲಲ್ಲೇ ಹೋಗಿ ನಾವು ಮೀಟಿಂಗ್ ಮಾಡೋದಷ್ಟೇ. ಮೀಟಿಂಗ್ ಅನ್ನೋಕ್ಕೇನು ಅವರೇ ಮಾತಾಡ್ತಾರೆ ಸಾಹೇಬ್ರೆ, ನಾವು ಇರ್ಬೇಕಷ್ಟೇ ಅಲ್ಲಿ, ಮತ್ತೇನಿಲ್ಲ. ಆ ಥರ ಇದ್ದು ಬಿಟ್ರೆ ನಿನ್ನ ಮುಂದೆ ಹೇಳ್ತೇನೆ ಕೇಳ. ನಾವು ಹಂಗೆ ಎಲ್ಲೆಲ್ಲೋಕ್ಕೆವಲ್ಲ, ನಾವು ಎಷ್ಟೆಷ್ಟು ಜನನ ಅಪಾಯಿಂಟ್ ಮಾಡಿಸ್ತೇವೆ. 5 ಮಂದಿ ಯಾಕೆ, ಇನ್ನೂ ಹೆಚ್ಚಿಗೆ ಅಪಾಯಿಂಟ್ ಮಾಡಿಸಿದ್ವಿ ಅನ್ಕೋ, ಹೆಚ್ಚಿಗೆ ಪಗಾರ ಬರಕ್ಕೆ ನಿಂದಿರ್ತೈತೆ ಶಾಂತಕ. ನನ್ನ ಮಾತು ಕೇಳ. 15 ದಿನಕ್ಕೊಂದ್ಸಲ ಪಗಾರ ಬರ್ತೈತೆ ನಿನಗೆ, ಗೊತ್ತನ? ತಿಂಗಳದ ಮತ್ತೆ ಪಗಾರ ಬೇರೆ, ಹಿಂಗೆಲ್ಲ ಇರ್ತಾವ ಗೊತ್ತನ? ಅಯ್ಯೋ ಜಕ್ಕಿ ರೊಕ್ಕ ಮಾಡ್ಬೋದು ನೀನು. ನನ್ನ ಮಾತು ಕೇಳು. ನೀವು ಅಪಾಯಿಂಟ್ ಹಾಕಿರೇನ 5 ಮಂದಿ, ಆಮೇಲೆ ನೀವು ಅಪಾಯಿಂಟ್ ಮಾಡಿಸ್ರಿ ಇನ್ನು 5 ಮಂದಿಗೆ, ನಿಮಗೂ ಪಗಾರ ಬರಕ್ಕೆ ನಿಂದಿರ್ತೈತಿ. ಈ ಥರ ಚೈನ್ ಸಿಸ್ಟಮ್ ಲಿಂಕ್ ನಿಮ್ಮೂರಾಗ ಬಂದಿತ್ತನ? ನಮ್ಮೂರಾಗ ಬಂದಿತ್ತು. ನಮ್ಮ
ಅಯ್ಯೋ ನಮ್ಮ ಅವ್ವನ ಮಾಡ್ತಿದ್ಲು ರೀ ಇದನ್ನ. ಅಯ್ಯೋ ನಾ ಸಣ್ಣಕ್ಕಿದ್ದೆ, ನಂಗೆ ಗೊತ್ತಿದ್ದಿದ್ದಿಲ್ಲ ಇದನ್ನ ನಮ್ಮ ಅವ್ವ ಮಾಡ್ತಿದ್ಲು. ಆಮೇಲೆ ಗೊತ್ತಾಗಿದ್ದ ಈ ಥರ ಎಲ್ಲ ಐತಿ ಇದು ಅಂತೇಳಿ. ನಮ್ಮ ಅವ್ವಗೂ ತಲೆ ಚಿಟ್ಟಂದೋತು. ಆಕಿನೂ 5,000 ರೂಪಾಯಿ ಕೊಟ್ಟು ಜಾಯ್ನ್ ಆಗಿ ರಾಡೆದ್ದು ಅಯ್ಯೋ ಒಲೆ ಇದು ನನಗೆ ಆಗಲ್ಲ ಊರು ಅಡ್ಡಾಡಕತ್ತೇಳಿ ಬಿಟ್ಟೇ ಬಿಟ್ಲ. ಅದನ್ನೇ ನೆನಪಾತು ಮಾಡ್ತಾ ಇದ್ದೀನಿ. ನೋಡ್ರಿ ಎಂಜಾಯ್ ಮಾಡ್ರಿ. ಈಗ ಮತ್ತೆ ಅವ್ರು ಬಂದಾರ. ಸೊ ಅದಕ್ಕೋಸ್ಕರ ಈ ಕತಿನ ಸಹಕರಿಸ್ರಿ, ಸಪೋರ್ಟ್ ಮಾಡ್ರಿ. ನಿನಗೆ ಯಾರು ಫೋನ್ ಮಾಡಿ ಹೇಳಂತ ಹೇಳಿದ್ದೆ ಎಲ್ಲರ ಮುಂದೆ? ನಿನ್ನ ಮುಂದೆ ಹೇಳಿದ್ದೆ ತಪ್ಪತ್ತು ನೋಡವ. ನಮ್ಮ ಅತ್ತಿ ಎಂದೂ ನನಗೊಂದು ಮಾತು ಬೈದಿದ್ದಿಲ್ಲ. ಇವತ್ತು ಬಾಯಿಗೆ ಬಂದಂಗೆ ಬೈದ್ರು ಗೊತ್ತಾ? ಎಷ್ಟು ಮರ್ಯಾದೆಗೇಡಾತು ಆ ಲಕ್ಷ್ಮಿ ಮುಂದೆ ಗೊತ್ತನ? ನಿನಗೇನು ಸುಮ್ಮನೆ ಅಲ್ಲಿರ್ತಿ ಇಲ್ಲ ಅನ್ನಿಸ್ಕೊಂಡಕ್ಕೆ ನಾನು ಎಷ್ಟು ಬೇಜಾರಾತು ನನಗೆ. ಯಾವತ್ತೂ ನಮ್ಮ ಅತ್ತಿ ಏನು ಅಂದಿದ್ದಿಲ್ಲ ನನಗೆ. ಬೈದ್ರೆ ಬೈದ್ಲು ಬಿಡು, ಏನು ದೊಡ್ಡ ಆಗದಾತ, ತಲೆ ಯಾಕೆ ಕೆಡಿಸ್ಕೊಂತಿ? ನಾ ಹೇಳಿದ್ರೆ ನಿಂಗೆ ಯಾಕೆ ಬೈಬೇಕಂತ? ಅದಕ್ಕೆ ನಿಮ್ಮ ಅತ್ತಿಗೆ ಭಾಳ ಸೊಕ್ಕಕ್ಕಿಗೆ. ನಿಮ್ಮ ಅತ್ತಿಗೆ ಸುಮ್ಮನಿರವ ಸಾಕು. ತಕ್ಕಿ ಗಂಡನ ವಿಚಾರ ನೀ ಎಲ್ಲರ ಮುಂದೆ ಫೋನ್ ಮಾಡಿ ಟಾಮ್ ಹೊಡೆದಿ ಅಂದ್ರೆ ಮತ್ತೆ ಯಾರಿಗೂ ಸಿಟ್ಟು ಬರಲ್ಲನ? ಸಿಟ್ಟು ಬಂದೈತಿ ಮತ್ತು ಸೊಕ್ಕು ಅಂತ ಹೇಳ್ತೀಯಲ್ಲ. ಸುಮ್ಮನಿರು. ನನ್ನ ಗಂಡ ಬಾಯಿಗೆ ಒಂದಂಗೆ ಬೈತಿದ್ದ. ಫೋನ್ ಹಚ್ಚಿಲ್ಲ ಮಾತಾಡ್ತೀನಿ ಅನ್ನತ್ತಿದ್ರು. ನಾನೇ ಫೋನ್ ಹಚ್ಕೊಟ್ಟಿಲ್ಲ. ಹಚ್ಚಿದ್ದೆ ಅಂದ್ರೆ ಗೊತ್ತಾಕಿತ್ತು. ಬೈಯೋದು ಬೈಸ್ಕೊಳ್ಳೋದು. ಅಲ್ಲ ಈಗ ನೋಡಿ ನನ್ನ ಗಂಡನ ವಿಚಾರ ಎಲ್ಲರಿಗೂ ಗೊತ್ತೈತೆ. ಎಷ್ಟು ಮಾತಾಡ್ತಿದ್ರಿ ಇದ ನಿಮ್ಮ ಮನೆ ಒಳಗೆ. ಅದಕ್ಕೆ ಆಕಿ ಗಂಡಂದು ಒಂಚೂರು ಎಲ್ಲರಿಗೂ ಗೊತ್ತಾಗಲಿ ಅಂತಲೇ ಹೇಳಿದ್ದೆ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಗೊತ್ತಾಗಲ್ಲ. ಅಪ್ಪಿ ತಪ್ಪಿ ನಮ್ಮ ಮನೆ ಕಡೆ ಬಂದ್ಗಿಂಡಿ ಕಸ್ಬರ್ಗಿಂಡಿ ತೊಗೊಂಡು ಹೊಡಿತೀನಿ ಅಂತ ಹೇಳಾಳ ನಮ್ಮತ್ತಿ. ಗೊತ್ತಾ? ಈ ಥರ ಮಾತು ಯಾವಾಗ ಒಂದಿದ್ದಿಲ್ಲಕ್ಕಿ. ಈಗ ಅಂದ್ಲು ಕಸ್ಬರ್ಗಿಂಡಿ ತೊಗೊಂಡು ಹೊಡಿತೀನಿ, ನಿಮ್ಮ ಹೋಗಿ ಅಪ್ಪಿ ತಪ್ಪಿ ಇಲ್ಲಿ ಬರಬೇಡ ಅಂತ ಹೇಳ್ಬಿಡು, ನನಗೆ ಬಂದಿರೋ ಸಿಟ್ಟಿಗೆ ಅಂತ ಹೇಳಾಳ. ಅದು ಅಲ್ಲದೆ ಲಕ್ಷ್ಮಿ ಮುಂದೆಲ್ಲ ಒಂಥರ ಅವಮಾನದಂಗ ತಕ್ಕಿಗೆಲ್ಲ ಕೇಳಿಸ್ತು ಗೊತ್ತನ? ಅಯ್ಯ ಆ ಲಕ್ಷ್ಮಿಗೆ ಅವ್ರ ಫ್ಯಾಮಿಲಿಗೆ ಎಷ್ಟು ಸಲ ಬೈದಿಲ್ಲ ನಿಮ್ಮ ಅತ್ತಿ. ಅದನ್ನೆಲ್ಲ ನೀನು ಮರ್ತೇ ಬಿಟ್ಟೆನ ಹೆಂಗೆ? ಸುಮ್ಕುರು. ಬೈದ್ಲಂತ ಅವಮಾನ ಆತಂತ ಅದಾತಂತ ಇದಾತಂತ ಎಲ್ಲ ತಲೆ ಹಾಕೊಳಕ್ಕೆ ಹೋಗ್ಬಾರ್ದು. ನಾನು ಅದಕ್ಕೆ ನಿಮ್ಮ ಮನೆಗೆ ಬರಲಿ, ನನಗೇನು ಅವಶ್ಯಕತೆ ಐತಿ ನಿಮ್ಮ ಮನೆಗೆ ಬಂದು ಕುಂದ್ರ ಅಂತದ್ದು? ಬರೋದಿಲ್ಲ. ನಿಮ್ಮ ಅತ್ತಿನೇ ಫೋನ್ ಹಚ್ಚಿ ಬಾ ನಮ್ಮ ಮನೆಗೆ ಅಂತ ಕರಿಯೋವರೆಗೂ ಅದು ಎಷ್ಟು ವರ್ಷನರಾಗಲಿ, ಎಷ್ಟು ದಿನನರಾಗಲಿ, ತಿಂಗಳಾಗಲಿ, ಬೇಕಾದಾಗಲಿ ನಾನು ನಿಮ್ಮ ಮನೆಗೆ ಕಾಲಿಡಲ್ಲ. ನಮ್ಮ ಅತ್ತಿ ನಿಂಗೆ ಫೋನ್ ಹಚ್ಚಿ ಬಾ ಅಂತ ಕರಿತಾಳ. ಕನಸು ಕಾಣ್ ನೀನು. ಆಕಿ ಕರಿತಾಳನ? ಕರೆಯಂಗಿಲ್ಲ. ಕರೀಲಿಲ್ಲ ಅಂದ್ರೆ ಬೇಡ, ನಾ ಬರೋದೇ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ತಲೆಯಾಗಿಂದ ಏನ ತೆಗೆದು ಹಾಕಿಬಿಟ್ಟಿಯಾ ಹೆಂಗೆ? ಮತ್ತೆ ವಾಪಸ್ ತಲೆಯಾಗಿ ತುರ್ಕೋದನ್ನು. ಏನಂತಂದರೆ ಆದಷ್ಟು ಬೇಗ ಮನೆಗೆ ಒಂದು ವಂಶೋದ್ಧಾರಕನ ಕೂಡ ವ್ಯವಸ್ಥೆ ಮಾಡ್ಕೊ. ನಿನ್ನ ಮದುವೆ 2 ವರ್ಷದ ಮೇಲೆ ಏನ ಅವ್ರ ತಮ್ಮನ ಮದುವೆ ಆಗಿರೋದು. ಅಂಥದ್ದು ಏನಾದರೂ ಆಕಿ ಅಕಸ್ಮಾತ್ ಸಿಹಿ ಸುದ್ದಿ ಕೊಟ್ಲು ಮುಗಿತಂತ ತಿಳ್ಕೊಂಬಿಡು ನಿನ್ನ ಗತಿ ಏನ. ಅದಕ್ಕೆ ನಾ ಹೇಳ್ತೀನಲ್ಲ, ಆದಷ್ಟು ಬೇಗ ದೌಡ್ ನೀನೇ ಅವನಿಗೆ ಸಿಹಿ ಸುದ್ದಿ ಕೊಟ್ಟು ಒಳ್ಳೆ ಮುದ್ದಿನ ಸೊಸಿ ಅಂತ ಅನಿಸ್ಕೋಬೇಕು. ಎಲ್ಲರೂ ನಿನ್ನ ಮೇಲೆ ಕಾಳಜಿ ತೋರಿಸ್ತಾರ. ಏನ? ಸರಿ. ಹೌದಲ್ಲ, ನಂಗೆ ಇದು ಮರ್ತ ಬಿಟ್ಟಿದ್ದೆ. ಸರಿ ಅವ್ವ, ಹಂಗೆ ಮಾಡ್ತೀನಿ. ಅವ್ವ ಲಕ್ಷ್ಮಿ ಬರಕತ್ತಾಳ, ಫೋನ್ ಹಿಡಿ, ಆಮೇಲೆ ಹಚ್ತೀನಿ. ಅದನ್ನೇ ಕಟ್ ಮಾಡ್ತಿ? ಲೈನ್ದಾಗಿರಲಿ, ಸುಮ್ಮನಿರು. ಏನು ಮಾತಾಡ್ತಾಳೆ ಕೇಳಿಸ್ಕೊತೀನಿ. ಪಾಪ ಮಕ್ಕ ನೋಡಿದ್ರು ಬಾತ್ ಬೆಕ್ಕಿನ ಹೆಣ ಆದಂಗೆ ಆಗೈತಿ. ಹೆಣದ ಮಕ್ಕ ಇರ್ತೈತಲ್ಲ ಹಂಗಾದಂಗೆ ಆಗೈತಿ ಪಾಪ. ಯಾರಿಗೆ ಹೇಳಕತ್ತಿ? ನಿಮಗೆ ಹೇಳ್ತಾ ಇರೋದು ನೀನಿಗೆ ಏನ? ನೋಡು ಲಕ್ಷ್ಮಿ, ಇದು ಸರಿ ಇಲ್ಲ. ಯಾಕ ಭಾಳ ಮಾತಾಡಕತ್ತಿ? ನೀ ಹಿಂಗೆ ಮಾತಾಡೋದು ಸರಿ ಇಲ್ಲ, ಹೇಳಕತ್ತೀನಿ ಕೇಳು. ಇಷ್ಟು ದಿನ ನಿಮಗೆ ಮರ್ಯಾದೆ ಕೊಟ್ಟೆ ಮಾತಾಡಿದ್ದೆ ಏನ? ನೀವು ಅತ್ತಿಯರ್ದು ಮಾವಾರ್ದು ಅದು ಇದು ಅಂತೇಳಿ ಕಂಡಿಡ್ದು ನಾಟಕ ಮಾಡಿ ಆ ಅತ್ತಿಯರ ಮುಂದೆ ಹೇಳ್ದಾಗೂ ನಾನು ಏನೋ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳೋಣ ಅಂತ ಸುಮ್ಮನೆ ಇದ್ದೆ. ಆದರೆ ಇವತ್ತು ನೀವು ಅತ್ತಿಯರ ಹತ್ರ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ನಾನು ನಿಮ್ಗೆ ಹಾಗೆಲ್ಲ ಮಾತಾಡಿದ್ನೆ? ಅತ್ತಿಯರು ಉಂಡ್ರೇನು ಬಿಟ್ರೆ ನಾ ಊಟ ಮಾಡ್ತೀನಿ, ನೀ ಬೇಕಾದ್ರೆ ಉಣ್ಣು, ಬೇಡ ಬಿಡು, ಅವ್ರನ್ನ ಕರೆಯಲ್ಲ, ಹಿಂಗೆಲ್ಲ ನಾ ಮಾತಾಡಿದ್ನೆ. ಎಷ್ಟು ಚಂದ ಸುಳ್ಳು ಹೇಳ್ತೀರಲ್ಲ. ಅದು ಹೆಂಗೆ ಬಣ್ಣ ಕಟ್ತೀರ? ನಿಮ್ಮಂಗೆ ಸುಳ್ಳು ಹೇಳೋಕೆ ನಂಗೆ ಬರೋಂಗೇ ಇಲ್ಲಲ್ಲ ಅಂತ. ಅದು ಅಲ್ಲದೆ ಓದಿ ಅನಾಗರಿಕರ ಥರ ನಡ್ಕೊತಿರಲ್ಲ. ಎಜುಕೇಟೆಡ್ ಆಗಿದ್ದು ಅನ್ಎಜುಕೇಟೆಡ್ಸು ನಿಮ್ಮ ಥರ ಮಾಡೋಂಗಿಲ್ಲ. ಸಭ್ಯತೆ, ಒಬ್ಬರ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದರ ಕಲ್ತಿರ್ತಾರೆ. ಆದರೆ ನೀವು ಅದು ಏನು ಗೊತ್ತಾ ಸೊಪರ್ಣಿಕಾಕ? ನೀ ನೋಡು. ಬಾಯಿ ಮುಚ್ಚು ಸಾಕು, ಮಾತಾಡಕತ್ತೇನಿಲ್ಲ, ಬಾಯಿ ಮುಚ್ಚು. ನಾಚಿಕೆ ಆಗ್ಬೇಕು. ಅಷ್ಟು ಅತ್ತಿ ಕಡೆ ಬೈಸ್ಕೊಂಡು ಬಂದ್ಮೇಲೂ ಹಿಂಗೆ ವಿಚಾರ ಮತ್ತು ನನಗೆ ವಾಪಸ್ ಉಯ್ ಅಂತೆ. ಅಯ್ಯೋ ಕತಿಯೇ. ಅದು ಬಿಡು, ನಾ ಹೊಕ್ಕೆ ನ್ಯಾಯ ಇಲ್ಲಿ ನಿಂತು ಪಂಟ್ ಹೊಡ್ಕೊಳಕ್ಕೆ ನಂಗೆ ಬೇಕಾದಷ್ಟು ಕೆಲಸ ಅದಾವಪ್ಪ. ಇನ್ನೂ ವ್ಯಾಲ್ಯೂಯೇಷನ್ ಪೇಪರ್ಸ್ ಎಲ್ಲ ಇದು ಮಾಡ್ಬೇಕು. ನಾನು ಖಾಲಿ ಬಿಟ್ಟು ಬಿದ್ದಿರಕಿನ ಅಲ್ಲೇ ಅಲ್ಲ. ಆಮೇಲೆ ಇನ್ನೊಂದಕ್ಕ ನಾನು ನಿಮಗೊಂದು ಸಜೆಷನ್ ಕೊಡ್ಬೇಕು ಅಂತ ಮಾಡೇನಿ. ಏನು ಗೊತ್ತನ? ನಿನ್ನ ಸಜೆಷನ್ ನಾಯಿಗೆ ಬೇಕಾಗೈತಿ. ನಿನ್ನ ಸಜೆಷನ್ ನೀನೇ ಇಟ್ಕೋ. ನನಗೇನು ಅವಶ್ಯಕತೆ ಇಲ್ಲ, ನೀ ಮಾತಾಡಕ್ಕೆ ಹೋಗ್ಬೇಡ ನನ್ನ ಜೋಡಿ. ಅಲ್ಲ ಸೊಪಣಿಕಾ, ನಾನು ಮರ್ಯಾದೆ ಇಲ್ದಂಗೆ ಕರಿತೀಯನ? ನಾನು ನಿನಗಿಂತ ದೊಡ್ಡಕ್ಕೆ ಎಷ್ಟಾದರೂ ಸ್ವಲ್ಪ ಮರ್ಯಾದೆ ಇರಲಿ, ಅದಕ್ಕೆ ನಿಂತು ಮಾತಾಡ ಅಂತ ಹೇಳಕತ್ತಿರೋದು. ನಾನು ಮರ್ಯಾದೆ ಇದ್ದವ್ರಿಗೆ ಮರ್ಯಾದೆ ಕೊಡೋದು, ನಿಮ್ಮಂಥವ್ರಿಗೆ ಮರ್ಯಾದೆ ಕೊಡೋಂಗಿಲ್ಲ. ನೀವು ಬೇಕಾದ್ರೆ ಹೋಗಿ ಹಿಂಗೆ ಅಂದ್ಲು ಲಕ್ಷ್ಮಿ ಅಂತ ಹೇಳಿದ್ರು ನನಗೆ ಯಾವುದು ತೊಂದರೆ ಇಲ್ಲ. ಬೇಕಾದಂಗೆ ಹೋಗಿ ಹೇಳ್ಕೊಬೋದು. ಫಸ್ಟ್ ನನ್ನ ಮಾತು ಕೇಳಿಲ್ಲ. ನೀನು ಒಂದು ಯಾವ್ದಾರ ಕೆಲಸ ಹುಡ್ಕೊಂಡು ಹೋಗು, ಇಲ್ಲ ಯಾವುದಾದ್ರಲ್ಲೂ ಒಂದು ನಿನ್ನ ಮೈಂಡ್ ಡೈವರ್ಟ್ ಮಾಡು. ಅವಾಗಿಂತ ಮನಿ ಹಾಳು ಯೋಚನೆಗಳು, ಐಡಿಯಾಗಳು, ಇಲ್ಲ ಬರದು ಚಿಂತಿ, ಇಲ್ಲ ಬರದು ಪಿತೂರಿ ಮಾಡೋ ಬುದ್ಧಿ ಯಾವುದು ಬರಲ್ಲ. ಅದೇನೋ ಅಂತಾರಲ್ಲ,
ಕಾ ಖಾಲಿ ಕುಂತ ಮನುಷ್ಯಂದು ಮೈಂಡ್ ಮನಸ್ಸು ದೆವ್ವಗಳ ಕಾರ್ಖಾನೆ ಅಂತೆ. ಬ್ಯಾಡದೇ ಇದ್ದಿದ್ದೇ ವಿಚಾರಗಳಂತೆ. ಯಾರಿಗೆ ಎಲ್ಲಿ ಕೆಟ್ಟದ್ದು ಮಾಡಲಿ, ಎಲ್ಲಿ ಬಗಣಿಗೆ ಊಟ ಇಡಲಿ, ಯಾರಿಗೆ ಎಷ್ಟಕ್ಕೆ ಕೆಟ್ಟದ್ದು ಬಯಸಲಿ ಅಂತ ಕಾಯ್ತಿರ್ತದಂತೆ. ಅದೇ ನಮ್ಮ ಕೆಲಸದ ಯಾವುದಾದ್ರೂ ಒಂದು ಕಡೆ ನಾವು ಕೆಲಸದ ಮೇಲೆ ನಮ್ಮ ಗಮನ, ನಮ್ಮ ಮೈಂಡ್ ನಾವು ಬ್ಯುಸಿಯಾಗಿದ್ವಿ ಅಂದರೆ ತಲೆ ಒಳಗೆ 108 ಯೋಚನೆ ಬರೋದೇ ಇಲ್ಲ. ಹೌದಿಲ್ಲ? ಯೋಚನೆ ಮಾಡೋಕೆ ಟೈಮ್ ಎಲ್ಲ ಇರ್ತೈತಿ. ಈಗ ನಂಗೆ ನೋಡು, ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಷ್ಟಿರ್ತಾವೆ ಇವೆಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ ಜೊತೆಗೆ ಎಲ್ಲ ಪಾಠ ಮಾಡಿ, ಅವ್ರಿಗೆ ಏನು ಪಾಠ ಮಾಡಬೇಕು ಅಂತಂದೇಳೆಲ್ಲ ವಿಚಾರ ಮಾಡಿ, ಪಾಠ ಮಾಡಿ, ಎಕ್ಸಾಮ್ಸ್ ಕೊಟ್ಟು ಅವು ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಮಾಡಿ, ಮನೆಗೂ ಬಂದು ಮತ್ತೆ ನಾಳೆ ಏನು ಪಾಠ ಮಾಡಬೇಕು ಅಂತ ಪ್ರಿಪೇರ್ ಮಾಡಿಕೊಂಡು ಹೋಗ್ಬೇಕಲ್ಲ. ಇಷ್ಟೆಲ್ಲ ಮಾಡೋದ್ರೊಳಗೆ ನಿಮ್ಮ ಬಗ್ಗೆ ವಿಚಾರ ಮಾಡೋಕೆ ನನಗೆ ಟೈಮೇ ಸಿಗಂಗಿಲ್ಲ. ಅದಕ್ಕೆ ಹೇಳಿದ್ದೆ, ನೀವು ಏನಾರ ಇಂಥವು ಮಾಡ್ರಿ. ಏನಂತ ತಿಳ್ಕೊಂಡು ನಿನ್ನಂಗೆ ದಿನಗೂಲಿಗೆ ಹೋಗ್ತೇನಂತ ಮಾಡಿಯಾ? ನಾನು ಕೈ ಚಾಚಬೇಕಾಗಿಲ್ಲ ಯಾರ ಹತ್ರಕ್ಕೂ ಸಂಬಳಕ್ಕೆ. ನಾನೇನು ಭಿಕ್ಷೆ ಬೇಡಕ್ಕೆ ಹೊಂಟಿಲ್ಲಕ್ಕ. ಏನು ಹೌದಾ, ನಂಗೆ ಕಷ್ಟಪಟ್ಟು ದುಡ್ತೀನಿ. ಅದು ಅಲ್ಲದೆ ವಿದ್ಯೆ ಅನ್ನೋದು ನನ್ನ ತಲೆ ಒಳಗೆ ಹೊಲ್ದೈತಿ. 10 ಸ್ಟೂಡೆಂಟ್ಸಿಗೆ ಪಾಠ ಮಾಡಿ ಸ್ಯಾಲ್ರಿ ತೊಗೋತೀನಿ. ನನ್ನ ಪೋಸ್ಟಿಗೆ, ನಿಮ್ಮ ಪೋಸ್ಟಿಗೆ ನಾನು ಬರ್ಬೋದು, ಬಟ್ ನನ್ನ ಪೋಸ್ಟಿಗೆ ನೀವು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಜುಕೇಟೆಡ್ಸಿಗೆ ಮಾತ್ರ ಅದಿರೋದು, ನಿಮ್ಮಂತರಿಗಲ್ಲ. ನೋಡೋ, ನೀ ಭಾಳ ಮಾತಾಡಕತ್ತಿ. ಏನು ನೀನೇನು ದೊಡ್ಡ IAS ಆಫೀಸರ್ ಏನಲ್ಲ, ಬಾಯಿ ಮುಚ್ಕೊಂಡು ಹೋಗು ಬಿಕಾರಿ. ಅಲ್ಲಿ ಹಳ್ಳಿಯಾಗಿಂದ ಕೊಂಪ್ಯಾಗಿಂದ ಬಂದು ಇಷ್ಟು ದೊಡ್ಡ ಮನೆಗೆ ಇರೋಕೆ ಅವಕಾಶ ಸಿಕ್ಕತ್ತಂತೇಳಿ ನಾಟಕ ಮಾಡಬೇಡ. ಬಂಗಾರ ಚಮಚೆ ಬಾಯಿಗೆ ಇಟ್ಕೊಂಡು ಹುಟ್ಟಿದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು. ಬಂಗಾರ ಚಮಚೆ ಬಾಯಿಗೆ ಇಟ್ಕೊಂಡು ಹುಟ್ಟಿರಿ, ಬೇರೆ ಏನೋ ಇಟ್ಕೊಳ್ಳೋ ಥರ ಮಾಡ್ಕೋಬೇಡ್ರಿ. ಏನು ಈ ಲಕ್ಷ್ಮೀನ ತಡವಿ ಉದ್ಧಾರನೂ ಆಗಲ್ಲ, ಉದ್ದನೂ ಆಗೋದಿಲ್ಲ. ಏನು ನೆಮ್ಮದಿಯಾಗಿ ಇರಾಕು ನಾನು ಬಿಡಂಗಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಕೇಳ್ರಿ, ನನ್ನ ತಡವಬಾರ್ದು, ನನ್ನ ಎದುರು ಹಾಕ್ಕೊಳ್ಳಾರ್ದಂಗೆ ಈ ಮನೆಯಾಗಿದ್ರಿ ಒಳ್ಳೇದು. ಇಲ್ಲ ಅಂತಂದರೆ ಅಕ್ಕ ನಿಜ ಹೇಳ್ತೀನಿ, ಅತ್ತಿಯವ್ರ ಮುಂದೆ ನೀವೆಲ್ಲ ಚಾಡ ಚುಚ್ಚೋದು. ಹಂಗಂತೇಳಿ ನಾನೇ ನಿಮ್ಮಂಗೆ ಹೋಗಿ ಚಾಡ ಗೀಡ ಚುಚ್ಚಲ್ಲ. ಏನು ನನಗೂ ಏನು ಮಾಡ್ಬೇಕಂತ ಗೊತ್ತೈತಿ. ಮಾತಿಗೆ ಮಾತು ಏಟಿಗೇಟ್ ಅಷ್ಟೇ. ಇನ್ಮೇಲೆ ನಿಮಗೆ ಮರ್ಯಾದೆ ಕೊಡೋ ಸೀನಿಗೀನೆಲ್ಲ ಏನೂ ಇಲ್ಲ. ಮರ್ಯಾದೆ ತೊಗೊಳಕ್ಕೆ ನಿಮ್ಗೆ ಯೋಗ್ಯತೆನೇ ಇಲ್ಲಲ್ಲ. ಇನ್ಮೇಲೆ ನೀವು ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು. ಇಷ್ಟು ಸೊಕ್ಕಿರ್ಬೇಕು ಈಕಿಗೆ. ಕೇಳಿಸ್ಕೊಂಡವ ಹೆಂಗೆ ಮಾತಾಡಿದ್ಲ ಅಂತೇಳಿ? ಇಷ್ಟು ಸೊಕ್ಕೈತೆ ಆಕಿಗೆ. ಅಲ್ಲ ನೀನು ಸುಮ್ಮನಾದಿಯಲ್ಲ, ವಾಪಸ್ ಹೆಟ್ಟದ್ ಬಿಟ್ಟು ಬಾಯಿಗೆ ಬಂದಂಗೆ ಬೈಯೋದು ಬಿಟ್ಟು ಸುಮ್ಮನಾದಿಯಲ್ಲ ಆಕಿಗೆ. ಎಷ್ಟು ಮಾತಾಡ್ಬಿಟ್ಲ. ನನ್ನ ಮಗಳಿಗೆ ಇಷ್ಟೆಲ್ಲ ಮಾತಾಡಿದ್ಲ ಆಕೆ. ನನಗೆ ಈಗ ಯಾಕಾರ ನನ್ನ ಮನೆ ಸೊಸೆಯಾಗಿ ಬಂದ್ಲು ಅನಿಸ್ಬಿಟ್ಟತ್ತ. ಅದಕ್ಕೆ ಹೇಳಿದ್ದ, ಏನು ಆಕೆ ಏನಾರು ನಿನಗಿಂತ ಮುಂಚೆ ಪ್ರೆಗ್ನೆಂಟ್ ಆದರೆ ಮುಗ್ದೇ ಹೋತೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಯಾವಾಗಲೂ ನೀನು ಮುಂದಿರಕ್ಕೆ ನೋಡ್ಕೊ. ಆಯಿತು. ಎಲ್ಲೋಗಿದ್ದೆ? ಬೆಳಗ್ಗೆ ಹೋಗಿ ಈಗ ಸಂಜೆಗೆ ಪರಾತಿಯಲ್ಲ, ಎಲ್ಲೋಗಿದ್ದೆ? ಹೇಳಿದ್ನಲ್ಲ ಫ್ರೆಂಡ್ನ ಬೆಟ್ಟ ಹಾಕೊಂಟೇನೆ ಅಂತ. ಮಾತು ಕೇಳ್ತೀಯಲ್ಲವ ನೀನು ಸೊಸಿನಾದ್ರೂ ಒಂದು ಮಾತು ಕೇಳ್ತೀಯನ? ಏನು ಕೇಳಲ್ಲ. ನನಗಾದ್ರೂ ಇಷ್ಟು ಪ್ರಶ್ನೆ ಮಾಡ್ತೀವಿ. ಸೊಸಿನ ಯಾಕೆ ಕೇಳಲ್ಲ? ಆಕೆನು ಅಡ್ಡಾಡಕ್ಕೆ ಹೋಗಿದ್ಲಾ ಫ್ರೆಂಡ್ನ ಬೆಟ್ಟ ಆಗಕ್ಕೆ? ಏನು ಮಾತಾಡ್ತಿ? ಆಕೆ ಹೋಗಿರ್ತಾಳೆ. ಎದಕ್ಕೆ ಹೋಗಿರ್ತಾಳೆ ಆಕೆ? ಅಲ್ಲ, ಆಕೆ ಕೆಲ್ಸಕ್ಕೆ ಹೋಗಿರ್ತಾಳೆ. ಆಕೆ ಹೋಗಲೇಬೇಕು, ಹೋಗಿರ್ತಾಳೆ ಆಕೆ. ಅದನ್ನು ನಾನು ಪ್ರಶ್ನೆ ಮಾಡಕತ್ತೇನ? ಕೆಲ್ಸಕ್ಕೆ ಹೋಗ್ಕೊಳ್ಳ. ಕೆಲ್ಸಕ್ಕೆ ಹೋಗ್ಕೊಳ್ಳೋ ಏನಾಗ್ತದ? ಒಟ್ಟು ನಾ ಆಕೆ ಕೆಲ್ಸಕ್ಕೆ ಹೋಗ್ಕೊಳ್ಳೋ ಅಂದ್ರೆ ನೀ ಎಲ್ಲದಕ್ಕೂ ನನಗೊಂದು ಇದು ಮಾಡಷ್ಟೇ. ಒಂದೇದು ನಿಂಗೆ 1000 ಸಲ ಹೇಳ್ತೇನೆ, ಬಾಯಿಗೆ ಬಂದಾಗ ಹಂಗೆ ಮಾತಾಡಬೇಡ. ಏನು ಆಕಿ ಈಕಿ ಅಂತ ಅನ್ಬೇಡ ಅಂತ ಎಷ್ಟು ಸಲ ಹೇಳ್ತೇನೆ, ಮತ್ತು ಅದನ್ನ ಮಾಡ್ತೀಯಲ್ಲ ನೀನು. ಇವು ಹುಡುಗಿ ನಿನಗೆ ಯಾವಾಗ ಬುದ್ಧಿ ಬರ್ತದಂತ? ಎಲ್ಲೋಗಿದ್ದೆ? ಅವ ಅದನ್ನ ಎಂದು ಹೇಳಿದ್ನಲ್ಲ ಫ್ರೆಂಡ್ನ ಬೆಟ್ಟಾಗಕ್ಕಂತ. ಆಗಲಿ, ಫ್ರೆಂಡ್ನ ಬೆಟ್ಟಾಗಕ್ಕೆ ಹೋಗಿದ್ದೆ. ಸರಿ, ಭಾನುವಾರ ದಿನ ನೋಡಕ್ಕೆ ಗಂಡಿನ ಕಡೆದವ್ರು ಬರಾಕತ್ತಾರ. ಅವತ್ತಂತೂ ಎಲ್ಲಿ ಹೋಗೋದು ಇಟ್ಕೊಬೇಡ ತಲೆಯಾಗ. ಏನು ಬರಾತಾರ, ಚಂದಾಗಿ ತಯಾರಾಗ. ಏನು ಗಂಡಿನ ಕಡೆದವ್ರು ನೋಡಕ್ಕೆ ಬರಾತಾರ? ಈಗ ಇದಕ್ಕೆ ಅವ ನಾ ಹೇಳಿದ್ನಲ್ವ, 1-2 ವರ್ಷ ಬಿಟ್ಟೆ ಮದುವೆ ಅಕ್ಕನಿ ಅಂತ. ಯಾಕೆ ಹಂಗೆ ಅವಸರ ಮಾಡತ್ತೀರಿ? ನಾನು ಹೊರಗೆ ಕಳಿಸ್ಬೇಕು ಅಂತ ಈಗ ಅಲ್ಲ ನಿಂತಿರಲ್ಲ. ಹೊರಗೆ ಕಳ್ಸೋ ಪ್ರಶ್ನೆ ಅಲ್ಲ. ಏನು ಈಗ ಚಂದಾಗಿದ್ದಾಗ ಲಗ್ನ ಮಾಡೋಣ ಅಂತ. ನೀನು ನೋಡಿದರೆ ನಿಮ್ಮ ಅತ್ತಿಗೆಗೆ ಬಾಯಿಗೆ ಬಂದಂಗೆ ಮಾತಾಡ್ತಿ. ಆಕಿ ಪಾಪ ಇನ್ನೂ ಸುಮ್ಮನೆ ಇರ್ತಾಳೆ. ಮತ್ತೆ ನಾಳೆ 1-2 ಆಗಿ ಮನೆ ಬ್ಯಾರೆ ಆಗೋ ಸ್ಥಿತಿ ಬರಬಾರ್ದು ಅಂತ ಅಷ್ಟೇ. ಆಮೇಲೆ ಅದು ಅಲ್ಲದೆ ಏನು ಸಣ್ಣಕ್ಕೇನ ಮದುವೆ ಆಗೋ ಟೈಮಿಗೆ ಆಗ್ಬಿಡ್ಬೇಕು. ನಾವು ಗಟ್ಟಿರೋ ಟೈಮಿಗೆ ದೌಡ್ ಮೊಮ್ಮಕ್ಕಳು ಕಂಡು ಬಿಡ್ತೇವೆ ಅನ್ನೋ ಒಂದು ಆಸೆ ಅಷ್ಟೇ. ಏನು ಒಳ್ಳೆ ಸಂಬಂಧ ಬರ್ತಾ ಇದಾವು, ಮಾಡಿಬಿಡೋಣ ಅನ್ನೋದು ಒಂದು ಕಾತರ. ಯಾಕೆ ಹಂಗೆ ಒಲ್ವಲ್ಲಂತಿ? ನೀನು ಏನು ಸಣ್ಣಕ್ಕೇನಲ್ಲ, ಮದುವೆ ಆಗೋ ವಯಸ್ಸೇ. ನೀನೇನು ಹೇಳಕೋಬೇಡ. ನಿಮ್ಮಪ್ಪ ಆಗಲೇ ಐತಾರ ಬಾ ಅಂತ ಅಂದಾರಂತ. ಈಗ ಬದಲಿ ಮಾಡೋಕ್ಕಾಗಲ್ಲ, ಸುಮ್ಮನೆ ತಯಾರಾಗ. ನಾ ಹೇಳಿದ್ ನೆನಪೈತಲ್ಲ, ಅವ್ರು ಫುಲ್ಲು ರಿಚ್ ಆಗಿರ್ಬೇಕಷ್ಟೇ. ಜಾಸ್ತಿ ಅಂದರೆ ಜಾಸ್ತಿ ರಿಚ್ ಇರ್ಬೇಕು. ಅದು ನೋಡೋಣಂತ. ಆಮೇಲೆ ಏನು ಅಲ್ಲಿ ಬಂದಮೇಲೆ ವಿಚಾರಿಸಿದ ಮೇಲೆ ಗೊತ್ತು ಅಷ್ಟೇ. ಏನು ಕೆಲಸ ಮಾಡ್ತಾನಂತ ಹುಡುಗ? ನನಗೆ ಗೊತ್ತಿಲ್ಲ, ನಿಮ್ಮ ಅಪ್ಪನ ಕೇಳಬೇಕು. ಎಲ್ಲ ವಿಚಾರಿಸ್ಕೊಳ್ಳಲ್ಲ ಬಿಡಲ್ಲ. ದೌಡ್ ಕಳ್ಸಿದ್ರೆ ಸಾಕು ನಂಗೆ ಆಗೈತೆ ನಿಮಗೆ. ಆಯ್ತು, ಬರಲಿ, ವಿಚಾರಿಸ್ತೇನಲ್ಲ.